Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 35ನೇ ಪ್ರಾಬ್ಲಮ್ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ದಿವಸ 36ನೇ ಪ್ರಾಬ್ಲಮಿಂದ ಶುರು ಮಾಡೋಣ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ಮಿನಿಮಮ್ ಟು ಮಿನಿಮಮ್ 3 ಪ್ರಾಬ್ಲಮ್ ಅವರು ಸಾಲ್ವ್ ಮಾಡಬೇಕಾಗಿರುತ್ತೆ. ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟ್ ನೆಟ್ ಲಾಸ್ ಬಂದಾಗ ಎಲ್ಲ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಬರುವಂಥ ಪ್ರಾಬ್ಲಮ್ಸೇ ಮಾಡಿರೋವಂಥದ್ದು. ಇವತ್ತಿನ ದಿವಸ ನಾನು ಮಾಡುವಂತಹ 3 ಪ್ರಾಬ್ಲಮ್ ಕೂಡ ಆಲ್ ದ 3 ಪ್ರಾಬ್ಲಮ್ಸ್ ಏನಾಗಿರುತ್ತೆ, ನೆಟ್ ಲಾಸ್ ಆಸ್ ಪರ್ P&L ಅಕೌಂಟ್ ಇರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಏನಕ್ಕೋಸ್ಕರ ಅಂದರೆ ಜಸ್ಟ್ ನೀವೊಂದು ಆಲ್ ಅಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಮುಖಾಂತರ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ಬನ್ನಿ 36ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಪ್ರಾಬ್ಲಮ್ ಏನಿದೆ, ಇಷ್ಟು ಪ್ರಾಬ್ಲಮ್ ಆಗಿರುತ್ತೆ. ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂತ ಭಾವಿಸ್ತೀನಿ. 36ನೇ ಪ್ರಾಬ್ಲಮ್. ಸೊ ಫಸ್ಟು ನಾವು ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಕೊಡಲಿಲ್ಲ ಅಂದರೆ ನೆಟ್ ಲಾಸ್ನ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಟ್ ಲಾಸ್ ಎಷ್ಟಿದೆ ಅಂತೆ, 3,75,000 ಇಂಟು 3 ಅಂದರೆ 11,25,000. ಬರ್ಕೊಂಬಿಡೋಣ ಸ್ಟೂಡೆಂಟ್ಸ್. 11,25,000, 3,75,000, 3,75,000 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 11,25,000. ನೆಟ್ ಲಾಸ್ ಅಷ್ಟಿದೆ ಸ್ಟೂಡೆಂಟ್ಸ್. ಡೆಬಿಟ್ ಸೈಡ್ ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ವೆರಿ ಸಿಂಪಲ್ ಪ್ರಾಬ್ಲಮ್. ಡೆಬಿಟ್ ಸೈಡ್ ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ. ಆ್ಯಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟು? 18% ಅಂತೆ. ಹಾಗಾದರೆ ಎ ಎಷ್ಟು ಸಾವಿರ ಇದೆ ಸ್ಟೂಡೆಂಟ್ಸ್? 24,000 ಇಂಟು 18% ಅಂದರೆ 12% ಹೋಯ್ತು. ನೀನು ಉಳಿದಿನ 6/18. ನೆಕ್ಸ್ಟ್ ಅದೇ ರೀತಿ ಬಿನಲ್ಲಿ 21,000 ಇಂಟು 6/18. ಸಿ ಎಷ್ಟು ಸ್ಟೂಡೆಂಟ್ಸ್? 27,000 ಇಂಟು 6/18. ಸೊ 24,000 ಇಂಟು 6/18 ಅಂದರೆ ಬರೋದು ಸ್ಟೂಡೆಂಟ್ಸ್ 8,000. ದೆನ್ 21,000 ಇಂಟು 6/18 ಅಂದರೆ ಬರೋದು 7,000. 27,000 ಇಂಟು 6/18 ಅಂದರೆ ಬರೋದು 9,000 ಆಗಿದೆ ಸ್ಟೂಡೆಂಟ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮುಗೀತು. ನೆಕ್ಸ್ಟ್ ಆಮೇಲೆ ಸ್ಯಾಲ್ರಿ ಅಂತೆ. ಅಂದರೆ ಪಾರ್ಟ್ನರ್ಸ್ ಸ್ಯಾಲರಿ ಡಿಸಲೋಡ್ ಆಗಿರುತ್ತೆ. ಎ ಬಿ ಸಿ. ಎ ಎಷ್ಟು? 3,60,000. ಬಿ ಎಷ್ಟು? 3,60,000. ಸಿ ಎಷ್ಟು? 3,60,000. ಹಾಗಾದರೆ 3,60,000 ಇಂಟು 3 ಅಂದರೆ ಬರೋದು 10,80,000 ಸ್ಟೂಡೆಂಟ್ಸ್. ಡೆಬಿಟ್ ಸೈಡ್ ಮುಗೀತು, ಕ್ರೆಡಿಟ್ ಸೈಡ್ ಒಂದೇ ಇರೋದು, ಅಲೋಡ್ ಆಗಿದೆ ಸ್ಟೂಡೆಂಟ್ಸ್. ಸೊ 10,80,000 ಪ್ಲಸ್ 7,000 ಪ್ಲಸ್ 8,000 ಪ್ಲಸ್ 9,000 ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 11,04,000. ಇದು ನೆಟ್ ಪ್ರಾಫಿಟ್ ಅಲ್ಲ ಸ್ಟೂಡೆಂಟ್ಸ್, ಇದು ನೆಟ್ ಲಾಸ್ ಆಗಿರುತ್ತೆ.
ಗಾಬರಿ ಬೀಳಕ್ಕೆ ಹೋಗ್ಬೇಡಿ. ನೆಟ್ ಲಾಸ್ ಬಂದಿದ್ರೆ ಜಸ್ಟ್ ಇದಕ್ಕೆ ಮೈನಸ್ ಇಡಿ ಸ್ಟೂಡೆಂಟ್ಸ್. ಏನು ಮಾಡಿ, ಮೈನಸ್ ಇಡಿ. ಆ್ಯಡ್ ಮಾಡೋದೆಲ್ಲ ಲೆಸ್ ಮಾಡಬೇಕು, ಲೆಸ್ ಮಾಡೋದೆಲ್ಲ ಆ್ಯಡ್ ಮಾಡಬೇಕು ಅಂತ ಮಾಡಕ್ಕೆ ಹೋಗ್ಬೇಡಿ. ಏನು ಮಾಡಿ, ಜಸ್ಟ್ ಮೈನಸ್ ಇಡಿ. ಹಾಗಾದರೆ ಕ್ಯಾಲ್ಕುಲೇಟ್ರಲ್ಲಿ ತಗೊಳ್ಳಿ, ಮೈನಸ್ 11,25,000. ಏನು ಮಾಡಬೇಕಾಗಿರೋದು, ನೀವು ಆ್ಯಡ್ ಮಾಡಬೇಕಾಗಿರೋದು ಪ್ಲಸ್ 11,04,000 ಮಾಡಿದ್ರೆ ಬರೋದು ಮೈನಸ್ 21,000. ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಇದನ್ನೇ ಏನಂತ ಕರಿತೀರಾ, ಬುಕ್ ಲಾಸ್. ಬುಕ್ ಪ್ರಾಫಿಟ್ ಬರೋದಿಲ್ಲ, ಬುಕ್ ಲಾಸ್ ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು? ಮೈನಸ್ 21,000 ಬುಕ್ ಲಾಸ್ ಬರುತ್ತೆ. ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಬರ್ತೀರಾ, ಬ್ರ್ಯಾಕೆಟ್ನಲ್ಲಾದರೂ 21,000 ಅಂತ ಬರೀರಿ, ಅಥವಾ ಮೈನಸ್ 21,000 ಅಂತ ಬೇಕಾದ್ರೂ ಬರೀರಿ. ಮೈನಸ್ 21,000 ಅಥವಾ ಬ್ರ್ಯಾಕೆಟ್ನಲ್ಲಿ 21,000 ಬರೆದ್ರೂ ಕೂಡ ಬುಕ್ ಲಾಸ್ ಅಂದ್ಬಿಟ್ಟೆ ಅಂಡರ್ಸ್ಟೂಡ್ ಸ್ಟೂಡೆಂಟ್ಸ್. ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B, ಲೀಸ್ಟ್ ಆಫ್ ದ ಫಾಲೋಯಿಂಗ್ 3 ಅಮೌಂಟ್ಸ್. ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಂತೆ? ಆಕ್ಚುಯಲ್ ರೆಮ್ಯುನರೇಷನ್ ಇರೋದು, ಪಾರ್ಟ್ನರ್ ಸ್ಯಾಲ್ರಿ ಇರೋದು 10,80,000. ಸೊ 10,80,000. ಎರಡನೇ ಕಾಲಮಗಳನ್ನ 10,80,000. ಮ್ಯಾಕ್ಸಿಮಮ್ ಅಲೋವಬಲ್ ಅಮೌಂಟ್ ಇದು ಏನಾಗಿದೆ ಸ್ಟೂಡೆಂಟ್ಸ್, ಇದು ನೆಗೆಟಿವ್ ಫಿಗರ್ ಇದೆ, ಬುಕ್ ಲಾಸ್ ಆಗಿದೆ. ಬುಕ್ ಲಾಸ್ ಆಗಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಸ್ಟೂಡೆಂಟ್ಸ್? ಇನ್ ಕೇಸ್ ಆಫ್ ಲಾಸ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು? 1,50,000. ಬುಕ್ ಲಾಸ್ ಆಗಿದ್ರೆ ನಾವು ಇದನ್ನ ಯಾವುದು ನೋಡುವಂತ ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ 1,50,000 ಇಟ್ಬಿಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವೆರಡನ್ನು ಕಂಪೇರ್ ಮಾಡಿ ಯಾವುದು ಲೀಸ್ಟ್ ಆಗಿದೆಯೋ ಅದೇನೇ ಏನಾಗಿರುತ್ತೆ, ಅಲೋವಬಲ್ ರೆಮ್ಯುನರೇಷನ್ ಆಗಿರುತ್ತೆ. ಯಾವುದು ಲೀಸ್ಟ್ ಆಗಿದೆ? 1,50,000. ಹಾಗಾದ್ರೆ ಏನ್ ಮಾಡ್ಬೇಕು, ಇದನ್ನ ಲೆಸ್ ಮಾಡ್ಬೇಕಂತೆ. ಲೆಸ್ ಮಾಡಿ ಮೈನಸ್ 21 ಮೈನಸ್ 1,50,000. ಹಾಗಾದ್ರೆ ಬರುವಂತಹದು ಮೈನಸ್ 1,71,000 ಆಗಿರುತ್ತೆ ಸ್ಟೂಡೆಂಟ್ಸ್. ಮೈನಸ್ 1,71,000. ಏನಿದು? ಇನ್ಕಮ್ ಫ್ರಮ್ ಬಿಸ್ನೆಸ್. ಟೋಟಲ್ ಇನ್ಕಮ್ ಕೇಳಿದ್ರೆ ಇದೇನೇ ಏನಾಗಿರುತ್ತೆ? ಟೋಟಲ್ ಇನ್ಕಮ್ ಆಗಿರುತ್ತೆ. ಯಾಕೆಂದ್ರೆ ಬೇರೆ ಇನ್ಕಮ್ ಯಾವುದು ಇಲ್ಲ ಸ್ಟೂಡೆಂಟ್ಸ್. ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆಗೋದಿಲ್ಲ. ಸೊ ಈಗ ನಾವು ಮಾಡಿದ್ದು 36ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ಹೋಗೋಣ 37ನೇ ಪ್ರಾಬ್ಲಮ್. ಸೊ ABC ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಈಗ ನಾವು ಮಾಡಿದ್ದು 36ನೇ ಪ್ರಾಬ್ಲಮ್. ಈಗ ಹೋಗೋಣ 37ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಎಷ್ಟು? 37ನೇ ಪ್ರಾಬ್ಲಮ್. 37ನೇ ಪ್ರಾಬ್ಲಮ್ ಏನಂತೆ? ಈಕ್ವಲ್ ಶೇರ್ಸ್ ಅಂತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾನಂತೆ. ಮತ್ತೆ ಇಲ್ಲೇನಾಗಿದೆ ಸ್ಟೂಡೆಂಟ್ಸ್? ಲಾಸ್ ಅರೈಸ್ ಆಗ್ತಿದೆ. ಸೊ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಇದು ನಾನು ನಿಮಗೆ ಸೇಮ್ ಪ್ರಾಬ್ಲಮ್ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಏನಿದು? ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಎಷ್ಟನೇ ಪ್ರಾಬ್ಲಮ್ ಇದು? 37ನೇದು. ಈಗ ನೋಡೋಣ 38ನೇದು. ಏನಂತೆ ಸ್ಟೂಡೆಂಟ್ಸ್? 38ನೇದು, ರಾಹು ಅಂಡ್ ಕೇತು ಆರ್ ಈಕ್ವಲ್ ಪಾರ್ಟ್ನರ್ಸ್. ರಾಹು ಕೇತು ಇಬ್ರು ಈಕ್ವಲ್ ಪಾರ್ಟ್ನರ್ಸ್ ಅಂತೆ. 38ನೇದು, ರಾಹು ಕೇತು ಇಬ್ರು ಈಕ್ವಲ್ ಪಾರ್ಟ್ನರ್ಸ್ ಅಂತೆ. ನೆಟ್ ಲಾಸ್ ಬಂದಿದೆಯಂತೆ 50,000. ಹಾಗಾದ್ರೆ ನೆಟ್ ಲಾಸ್ ಬಂದಿದೆ ಅಂತಂದ್ರೆ 50,000. ಈಗಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಬ್ರಾಕೆಟ್ ಬಂದಿದ್ರೆ ಮೈನಸ್ ಫಿಗರ್ ಕಳಿಬೇಕು ಅಂದ್ಬಿಟ್ಟಿದೆ, ಒಂದು ಜ್ಞಾನ ಇಟ್ಕೊಳ್ಳಿ. ಸೊ 50,000 ಹೆಂಗ್ ಬಂತಂತೆ? ಆಫ್ಟರ್ ಡಿಡಕ್ಟಿಂಗ್ ದ ಫಾಲೋಯಿಂಗ್. ಏನು ಆಫ್ಟರ್ ಡಿಡಕ್ಟಿಂಗ್ ದ ಫಾಲೋಯಿಂಗ್ ಅಂದ್ರೆ ಈ ಕೆಳಗಂಟಂತಹ 4 ಐಟಮ್ನು ಪಿಂಡ್ ಅಕೌಂಟ್ ಡೆಬಿಟ್ ಸೈಡ್ ತಗೊಂಡಿದ್ದಾನಂತೆ. ಫಸ್ಟ್ ಒನ್ ಏನಂತೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 20%. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತೆ ಎಷ್ಟು ಪರ್ಸೆಂಟ್? 20%. ಹಾಗಾದ್ರೆ ರಾಹು ಕೇತು, ರಾಹುದೆಷ್ಟಂತೆ? 6,000, ಇವಂದೆಷ್ಟಂತೆ? 4,000.
20% ಅಂತಂದರೆ 12%ವರೆಗೂ ಅಲೋಡ್, 12%ವರೆಗೂ ಅಲೋಡ್. ಹಾಗಾದ್ರೆ ಎಷ್ಟು ಪರ್ಸೆಂಟು? 8/20. ಇದು ಎಷ್ಟು? 8/20. ಹಾಗಾದರೆ 6,000 ಇಂಟು 8/20 ಅಂದರೆ ಬರೋದು 2,400. ಅದೇ ರೀತಿಯಲ್ಲಿ 4,000 ಇಂಟು 8/20 ಅಂದರೆ ಬರೋದು 1,600. ಹಾಗಾದರೆ ಟ್ರೀಟ್ಮೆಂಟ್ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಮಿಷನ್ ಟು ಕೇತು. ಕೇತುಗೆ ಕಮಿಷನ್ ಕೊಡ್ತಾ ಇದ್ದಾರಂತೆ. ಹಾಗಾದರೆ ಕಮಿಷನ್ ಟು ಕೇತು. ಕಮಿಷನ್ ಟು ಕೇತು ಎಷ್ಟು? 3,000 ಡಿಸ್ಅಲೋಡ್. ಓಕೆ. ಸ್ಯಾಲರಿ ಟು ರಾಹು. ಹಾಗಾದರೆ ಸ್ಯಾಲರಿ ಟು ಯಾರಿಗೆ? ರಾಹು. ಎಷ್ಟಂತ ಸ್ಯಾಲರಿ ಟು ರಾಹು? 6,000 ಅಂತೆ. ಹಾಗಾದರೆ ರೆಂಟ್ ಪೇಯ್ಡ್ ಟು ಕೇತು. ಈ ಬಿಲ್ಡಿಂಗ್ನ ಬಾಡಿಗೆಗೆ ತೊಗೊಂಡಿದ್ದೀವಿ, ಕೇತುವಿಂದ ಕೊಡಲೇಬೇಕಾಗಿರುತ್ತೆ. ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಕೈ ಎತ್ತು ಮುಗಿದು ಸೆಲ್ಯೂಟ್ ಹೊಡಿರಿ. ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬಿಟ್ಟುಬಿಡಿ. ನೆಟ್ ಲಾಸ್ ವಾಸ್ ಅರೈವ್ಡ್ ಆಫ್ಟರ್ ಕನ್ಸಿಡರಿಂಗ್ ₹5,000 ಆಸ್ ಡಿವಿಡೆಂಡ್ ರಿಸೀವ್ಡ್. ಹಾಗಾದರೆ ನಾನ್ ಬಿಸ್ನೆಸ್ ಇನ್ಕಮ್ಸ್ ಡಿವಿಡೆಂಡ್ ರಿಸೀವ್ಡ್. ಏನದು? ಡಿವಿಡೆಂಡ್ ರಿಸೀವ್ಡ್ ಎಷ್ಟು ಸಾವಿರ ಅಂತೆ? 5,000 ಅಂತೆ. ನೆಕ್ಸ್ಟ್ ಆಮೇಲೆ ಏನಂತೆ? ₹2,000 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋದು ಪೇನಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿದ್ದಾನಂತೆ. ಕೊಡಬೇಕಾಗಿರೋದು, ತಗೊಬೇಕಾಗಿರೋದು ತಗೊಂಡಿದ್ದಾನೆ. ನಾವೇನು ಮಾಡುವಂಥ ಅಗತ್ಯ ಇಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಎಷ್ಟಾಗುತ್ತೆ ಅಂತ ನೋಡುವ. 2,400, 3, 4, 10, 13,000. ಒಂದ್ಸಲಿ ಟೆಸ್ಟ್ ಮಾಡುವ. 1,600 ಪ್ಲಸ್ 2,400 ಪ್ಲಸ್ 9,000 ಅಂದರೆ ಬರೋದು 13,000 ಮೈನಸ್ 50,000 ಅಂದರೆ ಬರೋದು ಮೈನಸ್ 37,000. ಮೈನಸ್ ಅಂತಾದರೂ ಬರೀರಿ, ಅಥವಾ ಸಿಂಪಲ್ ಆಗಿ ಏನಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಬ್ರ್ಯಾಕೆಟ್ ಹಾಕ್ಬಿಡಿ. ಅದಕ್ಕೆ ಮೈನಸ್ 37,000. ಇದನ್ನು ಕಳಿಬೇಕಾಗಿರುತ್ತೆ. ಏನು ಮಾಡ್ಬೇಕು ನಾವು? ಕಳಿಬೇಕಾಗಿರುತ್ತೆ. ಮೈನಸ್ 5,000 ಲೆಸ್ ಮಾಡಿದ್ರೆ ಬರೋದು ಮೈನಸ್ 42,000. ಏನು ಸ್ಟೂಡೆಂಟ್ಸ್? ಮೈನಸ್ 42,000. ಬುಕ್ ಪ್ರಾಫಿಟ್ ಬಂದ ನಂತರ ಸುಮ್ಮನೆ ಇರ್ತೀವ ನಾವು. ಏನು ಮಾಡಬೇಕಾಗಿರುತ್ತೆ? 42,000ಕ್ಕೆ ಬ್ರ್ಯಾಕೆಟ್ ಹಾಕ್ತೀವಿ. Allowable remuneration under section 40B, list of the following two amounts. Actual remuneration. Remuneration ಎಷ್ಟು ಸಾವಿರ ಇರೋದಿಲ್ಲಿ? 3,000 ರಾಹು ಕೇತುಗೆ, 3, 6, 9,000 ಆಕ್ಚುಯಲ್ ರೆಮ್ಯುನರೇಷನ್. ಇಲ್ಲಿ ಏನಾಗಿರೋದ್ರಿಂದ ನೆಗೆಟಿವ್ ಫಿಗರ್ ಇರೋದ್ರಿಂದ ಇದು ಯಾವುದು ರೂಲ್ಸ್ ಅಪ್ಲೈ ಆಗಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿರುತ್ತೆ ಸ್ಟೂಡೆಂಟ್ಸ್? 1,50,000 whichever is lower. Direct. In case of loss, in case of book loss, in case of book loss, direct 1.5 lakh, whichever is lower. Whichever is lower, yeah, 9,000 is lower. Agare 9,000. Agare 42,000 minus 9,000 ಅಂದ್ರೆ ಬರೋದು 51,000. ಏನಿದು? ಲಾಸ್ ಫ್ರಮ್ ಬಿಸ್ನೆಸ್. ಏನಿದು? ಲಾಸ್ ಫ್ರಮ್ ಬಿಸ್ನೆಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಬೇರೆ ಅದರ್ ಇನ್ಕಮ್, ಅದರ್ ಹೆಡ್ ಆಫ್ ಇನ್ಕಮ್ಸ್ ಏನೂ ಇಲ್ಲ. ಹಾಗಾದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಡಿವಿಡೆಂಡ್ ಇದೆ ಅಲ್ವಾ? ಇನ್ಕಮ್ ಫ್ರಮ್ ಬಿಸ್ನೆಸ್ 51,000. ಕ್ಯಾಪಿಟಲ್ ಗೇನ್ಸ್ ಇಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟೆಡ್. ಹಾಗಾದರೆ ಬರುವಂತಹದ್ದು ಸ್ಟೆಪ್ ಫಾಲೋ ಆಗಲೇಬೇಕಾಗಿರುತ್ತೆ. 51,000 ಡಿಡಕ್ಷನ್ ಏನೂ ಇಲ್ಲ. ಸೊ 51,000 ಏನಿದು? ಬ್ರಾಕೆಟ್ ಮೆನ್ಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟೋಟಲ್ ಇನ್ಕಮ್ ಅಂದ್ಬಿಟ್ಟಿದೆ ಮೈನಸ್ 51,000 ಇಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೀಡ್ ನಾಟ್ ಟು ಪೇ ಟ್ಯಾಕ್ಸ್.
ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಏನಿದು ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಹೇಳಿದಾನೆ. ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ನೋಡಿದ್ದೀರಾ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್? 38ನೇ ಪ್ರಾಬ್ಲಮ್. ಈಗ ಮಾಡಿದ್ದು ನಾವು ಎಷ್ಟನೇ ಸ್ಟೂಡೆಂಟ್ಸ್? 38ನೇ ಪ್ರಾಬ್ಲಮ್. ಈಗ ಹೋಗೋಣ 39ನೇ ಪ್ರಾಬ್ಲಮ್. 39ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ ಸ್ಟೂಡೆಂಟ್ಸ್? ಎ ಬಿ ಅಂಡ್ ಸಿ ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ ಅಂತ ಏನು ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್? ಏನು ಕೊಟ್ಟಿದ್ದಾನೆ? ಲಾಸ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ, ಓಕೆ ತಗೊಂಡಿದ್ದೀರಾ. ಲಾಸ್ ಕೊಟ್ಟಿದ್ದಾನೆ. ಲಾಸ್ ಎಷ್ಟಂತೆ? 4,80,000 ಅಂತೆ. ರೆಮ್ಯುನರೇಷನ್ ಇವ್ರು ಮೂವರಿಗೂ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ ಕೊಟ್ಟಿದ್ದಾನೆ, ಕ್ಯಾಪಿಟಲ್ ಇಲ್ಲಿ ಕೊಟ್ಟಿದ್ದೇನೆ ಸ್ಟೂಡೆಂಟ್ಸ್. ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಹೋಮ್ ವರ್ಕ್. ಆನ್ಸರ್ ಎಷ್ಟಂತೆ ಸ್ಟೂಡೆಂಟ್ಸ್? ಆನ್ಸರ್ ಎಷ್ಟಂತೆ? ಆನ್ಸರ್ 2 ಲಕ್ಷ. ಇನ್ಕಮ್ ಆಫ್ ದ ಫರ್ಮ್ 2,14,000 ಬರುತ್ತಂತೆ ಸ್ಟೂಡೆಂಟ್ಸ್. ಅಕಸ್ಮಾತ್ ನಿಮ್ಗೆ ಬರಲಿಲ್ಲ ಅಂದ್ರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ನ ಆ್ಯಡ್ ಮಾಡಿ ಇನ್ನೊಂದ್ಸಲಿ ಮಾಡ್ತೀನಿ ಸ್ಟೂಡೆಂಟ್ಸ್. ಅಥವಾ ಇನ್ನೊಂದು ವಿಡಿಯೋದಲ್ಲಿ ಇದಕ್ಕೆ ಸಪರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಇದು 39ನೇ ಪ್ರಾಬ್ಲಮ್ ಆಯಿತು. ಇದು 40ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್ ಇದು? 40ನೇ ಪ್ರಾಬ್ಲಮ್. ಈಗ ಹೋಗೋಣ ಸ್ಟೂಡೆಂಟ್ಸ್ 41ನೇ ಪ್ರಾಬ್ಲಮ್ಗೆ. ಮೋಸ್ಟ್ ಇಂಪಾರ್ಟೆಂಟ್ 41ನೇ ಪ್ರಾಬ್ಲಮ್. ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಒಂದ್ಸಲಿ ಸ್ಕ್ರೀನ್ ಶಾಟ್ ತಗೊಂಬಿಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗಕ್ಕೆ ಮುಂಚೆ ಓಕೆ, ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಫರ್ಮ್. 41ನೇ ಪ್ರಾಬ್ಲಮ್ ಈಗ ನಾವು ಸಾಲ್ವ್ ಮಾಡ್ತಾ ಇರೋದು. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಫರ್ಮ್ ಎ ಅಂಡ್ ಬಿ sharing profits and losses in the ratio of 3:2 for the previous year ending 31st March 2020. Okay, P&L account ಕೊಟ್ಟಿದ್ದಾನೆ. Cost of goods sold. So now first ಏನು ತಗೊಬೇಕು ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ಸ್ ಎಷ್ಟು ಸಾವಿರ ಸ್ಟೂಡೆಂಟ್ಸ್? 20,000 ಅಂತೆ. 20,000 ತಗೊಂಡಿದ್ದೀವಿ. 20,000ನ ತಗೊಂಡ ನಂತರ ಓಕೆನಾ ಸ್ಟೂಡೆಂಟ್ಸ್? ಸ್ವಲ್ಪ ಪ್ರಯೋಗ ಮಾಡ್ಕೊಳ್ಳೋಣ. ಓಕೆ, ಈ ಪ್ರಾಬ್ಲಮ್ ನೀವೇ ಮಾಡ್ಬೋದು, ಆದರೆ ಈ ಪ್ರಾಬ್ಲಮ್ ನಾನು ಮಾಡ್ತಾ ಇರೋಂಥ ಉದ್ದೇಶ ಒಂದಿದೆ. ಆ ಉದ್ದೇಶನ ಮೊದಲು ತೋರಿಸ್ಬಿಟ್ಟು ಆಮೇಲಿಂದ ಮುಂದಕ್ಕೆ ಹೋಗ್ತೀನಿ ಸ್ಟೂಡೆಂಟ್ಸ್. ಅಡ್ಜಸ್ಟ್ಮೆಂಟ್ ನಂಬರ್ 3 ಯಾವುದು ಸ್ಟೂಡೆಂಟ್ಸ್? ಅಡ್ಜಸ್ಟ್ಮೆಂಟ್ ನಂಬರ್ 3. The firm is not evidenced by instrument. Not evidenced by instrument ಅಂದ್ರೂ ಒಂದನೇ, ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅನ್ನೋದು ಒಂದೇ, ಸೆಕ್ಷನ್ 184 ಸ್ಯಾಟಿಸ್ಫೈ ಮಾಡ್ತಿಲ್ಲ ಅನ್ನೋದು ಒಂದೇನೆ. ಹಾಗಾದ್ರೆ ನಾನು ಈಗ 40 ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿದ್ದೀನೋ 40 ಪ್ರಾಬ್ಲಮ್ ಅಲ್ಲೂ ಕೂಡ 184 ಸ್ಯಾಟಿಸ್ಫೈ ಮಾಡಿದೆ ಅಂತಾನೆ ಮಾಡಿರೋದು ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಉದ್ದೇಶಕ್ಕೋಸ್ಕರನೇ ಹೇಳ್ತಿರೋದು. ಏನು? ದ ಫರ್ಮ್ ಈಸ್ ನಾಟ್ ಎವಿಡೆನ್ಸ್ಡ್ ಬೈ ಇನ್ಸ್ಟ್ರೂಮೆಂಟ್ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ. ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ 184 ಸ್ಯಾಟಿಸ್ಫೈ ಮಾಡಿಲ್ಲ. 184 ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಇದು ಫರ್ಮ್ ಅಲ್ಲ ಅಂದ್ಬಿಡಲ್ಲ, ಇದು ಫರ್ಮ್ ಇದು. ಆದರೆ ಫರ್ಮ್ ಥರ ಟ್ರೀಟ್ ಮಾಡಲ್ಲ. ಹಂಗಾರೆ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂದರೆ, ನಾನು ನಿಮ್ಗೆ ಹೇಳಿದ್ದು 184 ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಕೆಲವು ನ್ಯೂನತೆಗಳಿದೆ, ಡಿಸ್ಅಡ್ವಾಂಟೇಜ್ ಇದೆ. ಅಂಥವ್ರಿಗೆ ಅವ್ರು ಪನಿಷ್ಮೆಂಟ್ ಕೊಡ್ತಾರೆ. ಏನು ಪನಿಷ್ಮೆಂಟು? 40B ಸಿಗಲ್ಲ ಸ್ಟೂಡೆಂಟ್ಸ್. ಏನು ಸಿಗಲ್ಲ? 40B ಡಿಡಕ್ಷನ್ ಸಿಗಲ್ಲ ಅಷ್ಟೇನೆ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಏನು ಮಾಡಬೇಕಾಗಿದ್ದು ಎಲ್ಲ ಮಾಡಿ ನೀವು. 40B ಸಿಗಲ್ಲ ಅಂದರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟಲ್ಲಿ ಪಾರ್ಟ್ನರ್ ಸ್ಯಾಲರಿ, ಪಾರ್ಟ್ನರ್ಸ್ ಕಮಿಷನ್, ಪಾರ್ಟ್ನರ್ಸ್ ಬೋನಸ್, ಪಾರ್ಟ್ನರ್ಸ್ ಫೀಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇವೆಲ್ಲನೂ ಕೂಡ ಡಿಸ್ಅಲೋ ಆಗುತ್ತೆ ಸ್ಟೂಡೆಂಟ್ಸ್.
ಏನಾದರೂ ಪಿ ಎನ್ ಎಲ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೊಗೊಂಡಿದ್ರೆ ಡಿಸಲ್ವ್ ಆಗುತ್ತೆ. ಆ ಒಂದು ಇನ್ಕಮ್ಸ್ ಪಾರ್ಟ್ನರ್ಸ್ ಇದರಲ್ಲೂ ಕೂಡ ಟ್ಯಾಕ್ಸಬಲ್ ಆಗಲ್ಲ ಸ್ಟೂಡೆಂಟ್ಸ್. ಮತ್ತೆ ರಿಪೀಟ್ ಮಾಡ್ತೀನಿ. ಪಾರ್ಟ್ನರ್ಸ್ ಸ್ಯಾಲರಿ, ಪಾರ್ಟ್ನರ್ಸ್ ಕಮಿಷನ್, ಪಾರ್ಟ್ನರ್ಸ್ ಬೋನಸ್, ಪಾರ್ಟ್ನರ್ಸ್ ಫೀಸ್, ಪಾರ್ಟ್ನರ್ಸ್ ರೆಮ್ಯುನರೇಷನ್, ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದಿಷ್ಟೂ ಕೂಡ ಡಿಡಕ್ಷನ್ ಸಿಗಲ್ಲ, ಡಿಸಲ್ವ್ ಆಗುತ್ತೆ ಸ್ಟೂಡೆಂಟ್ಸ್. ಡಿಸಲ್ವ್ ಆಗುತ್ತೆ ನಂಬರ್ 1. ನಂಬರ್ 2, ಆ ಬುಕ್ ಪ್ರಾಫಿಟ್ ಅನ್ನೋದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಬುಕ್ ಪ್ರಾಫಿಟ್ ಅನ್ನೋದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗ್ಬಿಡುತ್ತೆ. ಕ್ಯಾಲ್ಕುಲೇಷನ್ ಮಾಡುವಂತ ಅಗತ್ಯನೇ ಇಲ್ಲ. ಡೈರೆಕ್ಟ್ ಥರ್ಡ್ ಸ್ಟೆಪ್ ಕೊಟ್ಟೋಗ್ತೀರಾ. ಏನು ಥರ್ಡ್ ಸ್ಟೆಪ್? ಇನ್ಕಮ್ ಫ್ರಮ್ ಬಿಸ್ನೆಸ್ನ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ, ಟೋಟಲ್ ಇನ್ಕಮ್ ಹೊರಟೋಗ್ತೀರಾ ಸ್ಟೂಡೆಂಟ್ಸ್. ಇನ್ನು ಮಿಕ್ಕಿರೋದಲ್ಲ ಆಸ್ ಇಟ್ ಈಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಏನೋ ಹೇಳಿದ್ರಿ, ಒಂದ್ಸಲಿ ಮಾಡ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು. ನೋಡ್ಬಿಡೋಣ. ಹಾಗಾದ್ರೆ ಲಾಸ್ಟ್ ಬಂದಾಗ ಯಾವ ರೀತಿ ಅಂತ ಲಾಸ್ಟ್ 3 ಪ್ರಾಬ್ಲಮ್ಸ್ ನೋಡಿದ್ದೀರಾ. ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲೋಡ್, ಕೈ ಎತ್ತು ಮುಗಿರಿ, ಬಿಟ್ಟು. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಡಿಸಲೋಡ್. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಎಷ್ಟಂತೆ? 3 lakhs ಡಿಸಲೋಡ್. ರೆಮ್ಯುನರೇಷನ್ ಟು ಎಂಪ್ಲಾಯೀಸ್ ಅಲೋಡ್, ಕೆಲಸದವ್ರು ಕೊಡಲೇಬೇಕಾಗಿರುತ್ತೆ. ಇಂಟ್ರೆಸ್ಟ್ ಟು ಪಾರ್ಟ್ನರ್ಸ್ ಡಿಸಲೋಡ್. ಇಂಟ್ರೆಸ್ಟ್ ಟು ಪಾರ್ಟ್ನರ್ಸ್ ಡಿಸಲೋಡ್. ಎಷ್ಟು? 15,000. ಅದರ್ ಎಕ್ಸ್ಪೆನ್ಸಸ್ ಅಲೋಡ್. GST ಔಟ್ಸ್ಟ್ಯಾಂಡಿಂಗ್ ಡಿಸಲೋಡ್. GST ಔಟ್ಸ್ಟ್ಯಾಂಡಿಂಗ್ ಡಿಸಲೋಡ್ 10,000. ಅಡ್ಜಸ್ಟ್ಮೆಂಟ್ ಅಲ್ಲಿ ಅಕಸ್ಮಾತ್ ಏನಾದ್ರು ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಒಳಗಡೆ ಕೊಟ್ಟಿದ್ದಾನೆ ಅಂದರೆ ಅಲೋಡ್ ಸ್ಟೂಡೆಂಟ್ಸ್. ಅವನೇನು ಕೊಡಲಿಲ್ಲ ಅಂದರೆ ಡಿಸಲೋಡ್. ಅವನೇನು ಕೊಟ್ಟಿಲ್ಲ ಅಂತ ಡಿಸಲೋ ಮಾಡ್ತಾ ಇದ್ದೀನಿ ನಾನು. ನೆಟ್ ಪ್ರಾಫಿಟ್ ತಗೊಂಡಿದ್ದೀವಿ. ಈಗ ಅಡ್ಜಸ್ಟ್ಮೆಂಟ್ ಹೋಗೋಣ ಸ್ಟೂಡೆಂಟ್ಸ್. ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಹೋಗೋಣ. ಸೊ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್, ಅದರ್ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ವಾ, ನೋಡ್ರಿ ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ ಕಾಣಿಸ್ತಿದೆ ಅಲ್ವಾ. ಈ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಏನೇನು ಸೇರ್ಕೊಂಡಿದೆಯಂತೆ? ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಸೇರ್ಕೊಂಡಿದೆಯಂತೆ. ಅದರ್ ಎಕ್ಸ್ಪೆನ್ಸಸ್ ಅಲೋಡ್, ಅದರೊಳಗಡೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಕೂಡ ಅಲೋಡ್ ಆಗಿರುತ್ತೆ. ಸೆಲ್ಯೂಟ್ ಹೊಡಿರಿ, ನಮಸ್ಕಾರ ಹಾಕಿ, ಬಿಟ್ಟು. ಮೊಬೈಲ್ ಕಾಸ್ಟಿಂಗ್ ₹2,500 given to 10 dealers who exceeded the sales target fixed under the sales promotion scheme. ಸೇಲ್ಸ್ ಪ್ರಮೋಷನ್ ಸ್ಕೀಮ್ನಲ್ಲಿ ಅವರು ಟಾರ್ಗೆಟ್ನ ರೀಚ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ 10 ಜನಕ್ಕೂ ಕೂಡ ಏನು ಕೊಡ್ತಾ ಇದ್ದಾರಂತೆ? ಮೊಬೈಲ್ ಕೊಡ್ತಾ ಇದ್ದಾರೆ. ಸೊ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸ್ ತಂದ್ಬಿಟ್ಟಿದೆ, ಅಲೋ ಮಾಡಬೇಕಾಗಿರುತ್ತೆ. ಇಟ್ ಇಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇರ್ಕೊಬೇಕಾಗಿರೋದು ಸೇರ್ಕೊಂಡಿದೆ. ಕೈ ಎತ್ತು ಮುಗಿರಿ, ನಮಸ್ಕಾರ ಹಾಕಿ, ಬಿಟ್ಬಿಡಿ. ನೆಕ್ಸ್ಟ್, ಅದರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ₹35,500 ಪೇಯ್ಡ್ ಇನ್ ಕ್ಯಾಶ್. ಹಾಗಾದ್ರೆ ಪೇಯ್ಡ್ ಇನ್ ಕ್ಯಾಶ್ ಟು ಯಾವುದಕ್ಕೆ? ಅಡ್ವರ್ಟೈಸಿಂಗ್ ಏಜೆನ್ಸಿಗೆ. ಎಷ್ಟು? 35,500. ಓಕೆ. ನೆಕ್ಸ್ಟ್, GST ಔಟ್ಸ್ಟ್ಯಾಂಡಿಂಗ್ ವಾಸ್ ಪೇಯ್ಡ್ ಆನ್ 14th July. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಯಾವಾಗ? 30/9/2020. 30/9/2020 ಒಳಗಡೆ ಪೇಮೆಂಟ್ ಮಾಡಿದನಂತೆ. ಅಲೋಡ್ ಆಗಿರುತ್ತೆ. ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂದ್ಬಿಟ್ಟಿದೆ. GST ಪೇಯ್ಡ್ ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ? 10,000ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಇನ್ಸ್ಟ್ರೂಮೆಂಟ್ ಈಸ್ ನಾಟ್ ಎವಿಡೆನ್ಸ್ಡ್ ಅಂತೆ. ದೆನ್ ಏನೋ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಅದರ್ ಇನ್ಕಮ್ಸ್ ಆಫ್ ಎಯ ಪರ್ಸನಲ್ ಇನ್ಕಮ್ಸ್ ಎಷ್ಟು? 1,80,000 ಅಂತೆ. ಅವರ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡುವಾಗ ಬೇಕಾಗುತ್ತೆ ಸ್ಟೂಡೆಂಟ್ಸ್. ಈಗ ನಾವಿಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಲ್ಲ. ಅವರ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಅವರ ಇನ್ಕಮ್ ಇರುತ್ತಲ್ವಾ, ಎಸ್ ಇನ್ಕಮ್, ಬಿಸ್ ಇನ್ಕಮ್, ಸಿಸ್ ಇನ್ಕಮ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ಅಲ್ಲಿ ಇವರಿಬ್ಬರ ಇನ್ಕಮ್ನ ಅದರ್ ಇನ್ಕಮ್ ಅಂತ ಆ್ಯಡ್ ಮಾಡಿರಬಾರ್ದು. ಟೋಟಲ್ ಇನ್ಕಮ್ ಆಫ್ ಅ ಪಾರ್ಟ್ನರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಟೋಟಲ್ ಇನ್ಕಮ್ ಆಫ್ ಅ ಪಾರ್ಟ್ನರ್ ಆಗಿರುತ್ತೆ. ಈಗ ಇದು ನಮಗೆ ನೆಸೆಸಿಟಿ ನೀಡ್ ಇಲ್ಲ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಡೆಬಿಟ್ ಸೈಡ್ ಆಯಿತು,
ಅಡ್ಜಸ್ಟ್ಮೆಂಟ್ಸ್ ಆಯಿತು ಕ್ರೆಡಿಟ್ ಸೈಡ್. ಅಲೋಡ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಡಿಸ್ಅಲೋಡ್. ಹಾಗಾದರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಷ್ಟು? 30,000. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,80,000 ಅಂತೆ. LTCG 1,80,000. ಓಕೆ, ಹಾಗಾದರೆ ಟೋಟಲ್ ಮಾಡಿ. ಓಕೆ, ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, ಕ್ರೆಡಿಟ್ ಸೈಡ್ ಆಯಿತು. 3,00,000 ಪ್ಲಸ್ 15,000 ಪ್ಲಸ್ 10,000 ಪ್ಲಸ್ 35,500 ಎಷ್ಟು ಬಂತು? 3,60,500 ಪ್ಲಸ್ 20,000, 3,80,500. 3,80,500ರಲ್ಲಿ ಎಷ್ಟು ಸಾವಿರ? 10,000 ಕಳಿಬೇಕು. ಆದರೆ 3,70,500. ಅದರಲ್ಲಿ ಈ ಎರಡನ್ನೂ ಕೂಡ 2,10,000 ರೂಪಾಯಿ ಇನ್ಕಮ್ನ ಲೆಸ್ ಮಾಡಿದ್ರೆ ಮೈನಸ್ 2,10,000 ಬರೋದು 1,70,500. ಏನು ಸ್ಟೂಡೆಂಟ್ಸ್ ಇದು? ಬುಕ್ ಪ್ರಾಫಿಟ್. ಇದೇನೇ ಏನಾಗಿರುತ್ತೆ? ಪಾರ್ಟ್ನರ್ಶಿಪ್ ಡೀಡ್. ಇಲ್ಲ ಅಂದರೆ ನಾಟ್ ಎವಿಡೆನ್ಸ್ಡ್ ವಿತ್ ದ ಡೀಡ್ ಅಂತಂದಾಗ ದ ಫರ್ಮ್ ಈಸ್ ನಾಟ್ ಎವಿಡೆನ್ಸ್ಡ್ ವಿತ್ ದ ಇನ್ಸ್ಟ್ರೂಮೆಂಟ್ ಅಂದಾಗ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಇದೇನೇನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇನೇನಾಗಿರುತ್ತೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ. ಹಾಗಾದರೆ ನಾವು ಇದನ್ನ ಮಾಡುವಂತಹ ಅಗತ್ಯ ಇಲ್ಲವೇ ಇಲ್ಲ. ಹಾಗಾದರೆ ಎಷ್ಟು ಸಾವಿರ ಇರೋದು? ಅಕಸ್ಮಾತ್ ನೀವೇನಾದ್ರು ಫಾರ್ಮೆಟ್ ಹಾಕ್ಬಿಟ್ಟಿದ್ದೀರಾ ನೋಡಿದಿರಾ ಅಂತಂದರೆ 1,70,500 ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟಿದೆ. ಇಲ್ಲಿ ನಿಲ್ ಅಂತ ಕೊಟ್ಟು 1,70,500 ಅಂತ ತಗೊಂಬಿಡಿ ಸ್ಟೂಡೆಂಟ್. ಇದೇ ಇನ್ಕಮ್ ಫ್ರಮ್ ಬಿಸ್ನೆಸ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ದೆನ್ ಇನ್ಕಮ್ ಫ್ರಮ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಇನ್ಕಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಇನ್ಕಮ್ ಫ್ರಮ್ HP ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದ ಕಂಡುಹಿಡಿದೀವಿ 1,70,500. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾನೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಂತೆ? 1,80,000 ಅಂತೆ. 1,80,000, 1,80,000. ಇಲ್ಲಿ ಡಿವಿಡೆಂಡ್ ಕೊಟ್ಟಿದ್ದಾನೆ. ಡಿವಿಡೆಂಡ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಎಕ್ಸೆಂಪ್ಟೆಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಟೋಟಲ್ ಮಾಡ್ತೀರಾ? ಟೋಟಲ್ ಮಾಡಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ 1,70,500 ಪ್ಲಸ್ 1,80,000 ಬರೋದೆಷ್ಟು ಸ್ಟೂಡೆಂಟ್ಸ್? 3,50,500. ಯಾವುದೇ ಡೊನೇಷನ್ಸ್ ಏನು ಮಾಡಿಲ್ಲ. ಸೊ ಹಾಗಾದರೆ ಬರೋದು 3,50,500. ಏನಿದು ಸ್ಟೂಡೆಂಟ್ಸ್? ಇದೇನೇನಾಗಿರುತ್ತೆ? ಟೋಟಲ್ ಇನ್ಕಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಟೋಟಲ್ ಇನ್ಕಮ್ ಏನು ಬಂದಿರುತ್ತೋ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೋಟಲ್ ಇನ್ಕಮ್ ಇರೋದು 3,50,500. ಇಲ್ಲಿ ಟೋಟಲ್ ಇನ್ಕಮ್ ತಗೊಂಬಿಡಿ ಸ್ಟೂಡೆಂಟ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ 1,80,000 ಆನ್ 1,80,000 ಅಂದರೆ ಬರೋದು 36,000. ಹಾಗಾದರೆ 3,50,500 ಮೈನಸ್ 1,80,000 ಹಾಗಾದರೆ ಬರೋದು ಮೈನಸ್ 1,80,000 ಬರೋದಿನ್ನೆಷ್ಟು ಸ್ಟೂಡೆಂಟ್ಸ್? 1,70,500. ಹಾಗಾದರೆ 1,70,500 ಮೇಲೆ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 30% ಇಂಟು 30% ಅಂದರೆ ಬರೋದು 51,150. ಟೋಟಲ್ ಮಾಡ್ರಿ ಪ್ಲಸ್ 36,000 ಬರೋ ಅಂತಹದನ್ನೇನಂತ ಕರಿತೀರಾ? 87,150. 87,150 ಬಂತು ಅಂತಂದರೆ ಇದ್ರ ಮೇಲೆ 4% ಇಂಟು 4% 3,486 ಪ್ಲಸ್
87,150 ಮಾಡಿದ್ರೆ ಬರೋದು 90,90,636. ಇದೇನೆ ಟ್ಯಾಕ್ಸ್ ಪೇಯಬಲ್ ಅಂತ ಕರಿತೀವಿ, ಅಥವಾ ಇದನ್ನೇ ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಸೊ ಇನ್ನ ಈ ಪಾರ್ಟಿಗೆ ಬಂದ್ರೆ ಲೋನೇ ಆಗಿಲ್ಲ ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟುವಂತ ಅಗತ್ಯನೇ ಇಲ್ಲ. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡುವಂತ ಅಗತ್ಯನೇ ಇಲ್ಲ ಸ್ಟೂಡೆಂಟ್ಸ್. ಬರೀ ಒಂದೇ ಒಂದು ಸೆಂಟೆನ್ಸ್ ಇಂದ ದ ಫರ್ಮ್ ಈಸ್ ನಾಟ್ ಎವಿಡೆನ್ಸ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಈ ರೀತಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 41ನೇ ಪ್ರಾಬ್ಲಮ್. ಬಾಯ್ ಬಾಯ್ ಸ್ಟೂಡೆಂಟ್ಸ್.